Okay, let's go. Hello guys, welcome back to my new vlog guys. ಇದೇ ನನ್ನ ಲಾಸ್ಟ್ ಗೈಸ್ ಅನ್ಕೊಡ್ರಿ. ಮಾತಾಡೋಕ್ಕೆ ತುಂಬ ಬೇಜಾರಾಗ್ತೈತೆ. ನಾನು ಗೀವ್ ಅಪ್ ಮಾಡಬಾರ್ದು ಅಂದ್ಕೊಂಡಿದ್ನೋ, ಸೊ ನಾನಿರೋ ಪರಿಸ್ಥಿತಿಲಿ ಗೀವ್ ಅಪ್ ಮಾಡೋ ಥರ ಬಂತು. ಗೈಸ್ ತುಂಬ ಬೇಜಾರಾಗ್ತೈತೆ ಗೈಸ್. ನಿಜವಾಗ್ಲೂ ಎಷ್ಟು ಬೇಜಾರಾಗ್ತೈತೆ ಅಂದರೆ, ಏನಕ್ಕಪ್ಪ ಹಿಂಗೆ ಮಾಡ್ತಾಯಿದ್ದೀನಿ ನಾನು. ದೇವರಣೆಗೂ ಹೇಳ್ತಾಯಿದ್ದೀನಿ, ನಾನು ಲೈಕ್ಸ್ ಬಿಡ್ತಿಲ್ಲ, ವ್ಯೂಸ್ ಬಿಡ್ತಿಲ್ಲ ಅಂತ ಯಾವುದೇ ಕಾರಣಕ್ಕೂ ನನಗೆ ಬೇಜಾರಿಲ್ಲ. ಸೊ ರೀಸನ್ ಇಷ್ಟೇ. ನನಗೆ ಹಿಂಗೆ ಹೇಳೋದು ಗೈಸ್, ನನಗೆ ಕಮಿಟ್ಮೆಂಟು ಸ್ವಲ್ಪ ಜಾಸ್ತಿ ಆಗೋಯ್ತು, ಸ್ವಲ್ಪ ಜಾಸ್ತಿ ದುಡಿಬೇಕು ನಾನು. ಸೊ ನನ್ನ ಲೈಫಲ್ಲಿ ಅರ್ಧ ಟೈಮು ಹೆಂಗೆ ಹೇಳೋದು ಗೊತ್ತಾಗ್ತಾನೆ ಇಲ್ಲ ಗೈಸ್. ಏನು ಮಾತಾಡ್ತಾಯಿದ್ದೀನಿ ನಾನು, ಅಷ್ಟು ಬೇಜಾರಾಗ್ತೈತೆ ನನಗೆ. ಪ್ರಾಮಿಸಾಗಿ ನನ್ನ ಲೈಫಲ್ಲಿ ನಾನು ಫಿಕ್ಸ್ ಆಗಿಬಿಟ್ಟಿದ್ದೆ ಗೈಸ್, ದೇವರಣೆಗೂ ಫಿಕ್ಸ್ ಆಗಿಬಿಟ್ಟಿದ್ದೆ. ಗಿವ್ ಅಪ್ ಮಾಡಲೇಬಾರ್ದು ಅಂತ. ಎಷ್ಟೊಂದು ಸಲ ನಾನು ವೀಡಿಯೋ ಮಾಡಿದಾಗೆಲ್ಲ ಮಾಡ್ತಿದ್ದೆ, ಅರ್ಧಕ್ಕೆ ಸ್ಟಾಪ್ ಮಾಡ್ತಿದ್ದೆ. ಸೊ ಈ ಸಲ ಕನ್ಸಿಸ್ಟೆನ್ಸಿಯಿಂದ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದೆ. ಫೆಬ್ರವರಿ ಫೆಬ್ರವರಿ ಆಯಿತು, 4 ತಿಂಗಳಿಂದ ಕಂಟಿನ್ಯೂಸ್ಲಿ ಮಾಡಿದೆ. ಸೊ ಇವತ್ತೂ ಅಷ್ಟೇ, ನಾನು ಇವಾಗ ಸಾಯಂಕಾಲ 8-9 ಗಂಟೆಗೆ ನಾವು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ಬೆಳಗ್ಗೆಯಿಂದ ಫುಲ್ಲು ನಾನು ನಿಜವಾಗ್ಲೂ ನಾನು ಮಾಡ್ತಾಯಿದ್ದೆ. ಸರಿ, ನಾ ಬ್ಲಾಗ್ ಸ್ಟಾಪ್ ಮಾಡಬೇಕಾ, ನಾನು ಮಾಡಲೇಬೇಕಾಗಿತ್ತು ಗೈಸ್. ಏನು ಅಂದರೆ ಸ್ವಲ್ಪ ಜಾಸ್ತಿ ದುಡಿಬೇಕು ಗೈಸ್. ನಾನಿರೋ ಪರಿಸ್ಥಿತಿಲಿ ಇವಾಗ ನಾನು ಜಾಸ್ತಿ ದುಡಿಬೇಕು. ಸೊ ನನಗಿರೋ ಟೈಮಲ್ಲಿ ಗೈಸ್ ಒಂದು 10 ನಿಮಿಷ ಇರಿ ಗೈಸ್, ಸ್ವಲ್ಪ ಪ್ರಿಪೇರ್ ಆಗಿಬಿಟ್ಟು ಬರ್ತೀನಿ. ನಾನು ಏನು ಮಾತಾಡ್ತಾಯಿದ್ರು ನನಗೆ ಗೊತ್ತಾಗ್ತಾಯಿಲ್ಲ, ಮತ್ತೆ ಬಂದೇ ಇರಿ. ಸೊ ಗೈಸ್, ರೀಸನ್ ಏನು ಅಂದರೆ, ಇವಾಗ ನಾನು ಡೇ ಶಿಫ್ಟು ಮತ್ತು ನೈಟ್ ಶಿಫ್ಟು 2 ಕೆಲಸ ಮಾಡ್ತೀನಿ, ಸರಿನಾ. ಇದು 2ರಲ್ಲೇ ಅರ್ಧ ತಲೆನೋವು ಬಂದುಬಿಟ್ಟಿರುತ್ತೆ. ಆ್ಯಂಡ್ ಮತ್ತು ತಲೆನೋವುಕಿನ್ನ ಅದು 2ರಲ್ಲೇ ಬಂದು ಸುಸ್ತಾಗಿಬಿಟ್ಟಿರ್ತೀನಿ. ಕೆಲಸ ಮುಗಿಸ್ಕೊಂಬಂದು ಅಲ್ಲಿ ಇಲ್ಲಿ ಸುಸ್ತಾಗಿಬಿಟ್ಟಿರ್ತೀನಿ. ದೆನ್ ಆ ಗ್ಯಾಪಲ್ಲಿ ನಾನು ವ್ಲಾಗ್ ಕೂಡ ಮಾಡಬೇಕು. ಅದೆರಡು ಚಿಂತೆ ಆದರೆ, ಆಮೇಲೆ ವ್ಲಾಗ್ದೊಂದು ಚಿಂತೆ. ಏನು ಮಾಡೋದು ಇವತ್ತು, ಎಲ್ಲಿ ಹೋಗೋದು, ಏನು ಕತೆ, ಜನ ಏನು ನೋಡ್ತಾರೆ ಗೈಸ್. ನಂಗೆ ದೇವರಣೆಗೂ ನನಗೆ ಜನ ಏನು ನೋಡ್ತಾರೆ, ಏನು ಇಷ್ಟಪಡ್ತಾರೆ ಅಂತ ಎಲ್ಲ ತುಂಬ ಚೆನ್ನಾಗಿ ಗೊತ್ತು. ಬಟ್ ನನ್ನ ಕೈಯಲ್ಲಿ ಮಾಡೋಕ್ಕಾಗ್ತಾಯಿಲ್ಲ ಅದು. ಸೊ ಅದರಿಂದ ನನಗೆ ಗಿವ್ ಅಪ್ ಮಾಡೋ ಪರಿಸ್ಥಿತಿ ಬಂತು ಫುಲ್ಲು ಗೈಸ್. ಏನಾಗೋಯ್ತು ಅಂದರೆ, ಅದು ಕಡೆ ಕಮಿಟ್ಮೆಂಟ್ಸು, ಕೆಲಸ, ವ್ಲಾಗ್ಸು, ಏನು ಮಾಡ್ತಾಯಿದ್ದೀನಿ ನಾನು, ನನಗೆ ಏನು ಗೊತ್ತಾಗ್ತಾನೆ ಇಲ್ಲ ಗೈಸ್. ಏನು ನೋಡ್ತಾರೆ ಜನ, ಏನು ಮಾಡ್ಬೇಕು ನಾನು. ದೇವರಣೆಗೂ ಗೈಸ್ ಏನು ಹೇಳ್ತಾಯಿದ್ದೀನಿ ಅಂತ ಗೊತ್ತಾಗ್ತಾಯಿಲ್ಲ. ಇಷ್ಟೊತ್ತು ನಾನು ಪ್ರಿಪೇರ್ ಆಗಿ ಬಂದೆ ನನಗೆ ಮಾತಾಡಬೇಕು ಅಂತ. ನೋಡಿರಿ, ನಾರ್ಮಲ್ಲಾಗಿ ನಾನು ಮಾತಾಡೋದಕ್ಕೂ ಇವಾಗ ಮಾತಾಡೋದಕ್ಕೂ ನನಗೆ ಈ ಗಿವ್ ಅಪ್ ಅನ್ನೋ ಮಾತೇ ಬರ್ತಾಯಿಲ್ಲ ಗೈಸ್. ನಂಗೆ ಮಧ್ಯಾಹ್ನನೂ ಅಷ್ಟೇ ಮಾಡಬೇಕು. ನಾನು ತಪ್ಪೇನಾದರೂ ಮಾಡ್ತಾಯಿದ್ದೀನಿ, ನಾನು ಸ್ಟಾಪ್ ಮಾಡಲಾ ಇಲ್ಲ ಕಂಟಿನ್ಯೂ ಮಾಡಲಾ. ಬಟ್ ಕಂಟಿನ್ಯೂ ಮಾಡಿದ್ರೆ ಗೈಸ್ ನನಗೆ ಏನು. ಸೊ ಗೈಸ್, ಅದೇ ಗೈಸ್, ಇವಾಗ ಕೆಲಸ, ಕಮಿಟ್ಮೆಂಟು, ಬ್ಲಾಗ್ಸು, ಏನು ನೋಡ್ತಾರೆ ಜನ, ಏನು ಮಾಡ್ತಾರೆ, ನಾನು ಮಾಡ್ತಾಯಿದ್ದೀನಿ ಸರಿನಾ, ನಂಗೆ ಗೊತ್ತಾಗ್ತೈತೆ ಏನು ಮಾಡ್ತಾಯಿದ್ದೀನಿ ನಾನು. ಜನ ನೋಡ್ತಾರ ನನ್ನ ಲೈಫ್ನ ನೋಡ್ತಾರ. ಕೆಲಸ ಇಷ್ಟು ದುಡಿಲೇಬೇಕು ಗೈಸ್. ಇವಾಗಿರೋ ಕಮಿಟ್ಮೆಂಟ್ಗೆ ನಾನು ತುಂಬ ಜಾಸ್ತಿ ದುಡಿಬೇಕು. ಸೊ ಅದರಿಂದ ನನಗೆ ಇದೆಲ್ಲ ಯೋಚನೆ ಮಾಡಿದೆ, ಏನು ಮಾಡೋದು. ನನಗೆ ಗಿವ್ ಅಪ್ ನನಗೆ ಈ ಯೋಚನೆದಲ್ಲಿದ್ದಾಗ ಗಿವ್ ಅಪ್ ಮಾಡಬೇಕು ಅಂತ ಅನಿಸಿಲ್ಲ, ಸರಿನಾ. ನನಗೆ ಗಿವ್ ಅಪ್ ಮಾಡಬೇಕು ಅಂತ ಅನಿಸಿರಲಿಲ್ಲ. ನಂಗೆ ಬರೀ ಯೋಚನೆ ಇದ್ದಿದ್ದೇನು ಅಂದರೆ, ಕೆಲಸ ಅಲ್ಲಿ ಮಾಡಬೇಕು, ಇಲ್ಲಿ ಮಾಡಬೇಕು, ಬ್ಲಾಗ್ ಸ್ಟಾರ್ಟ್ ಮಾಡಬೇಕು. ಸೊ ನಮ್ಮ ಬಾಡಿಗೆ ರೆಸ್ಟ್ ಇದ್ದಿಲ್ಲ. ಆ್ಯಂಡ್ ಅದು ಬಿಟ್ಟರೆ ಜನ ಏನು ನೋಡ್ತಾರೆ, ಕಂಟೆಂಟ್ ಏನು ಕೊಡೋಕ್ಕಾಗ್ತಾಯಿಲ್ಲ, ಸರಿನಾ. ಅದು ಎಲ್ಲ ಯೋಚನೆ. ಆಮೇಲೆ ಕಮಿಟ್ಮೆಂಟು ತುಂಬ, ಇವಾಗ ನಮ್ಮ ಮೊದಲು ಥರ ಕಮಿಟ್ಮೆಂಟ್ ಇಲ್ಲ ಗೈಸ್ ನನಗೆ. ಇವಾಗ ಸ್ವಲ್ಪ ನಾನು ಜಾಸ್ತಿ ದುಡಿಬೇಕು ನಾನು. ಸೊ ಅದರಿಂದ ಇವಾಗಿರೋ ಕಮಿಟ್ಮೆಂಟು ಅದೊಂದು ತಲೆನೋವು. ಬರೋಕ್ಕೆ ಸಂಬಳ ಸಾಕಾಗ್ತಾಯಿಲ್ಲ, ಇನ್ನೂ ಜಾಸ್ತಿ ದುಡಿಬೇಕು, ಇದೆಲ್ಲ ಯೋಚನೆ ಮಾಡ್ಕೊಂಡು ಕುಂತ್ಕೊಂಡಿದ್ದೆ. ಆಮೇಲೆ
ನಂಗೆ ಸೊಲ್ಯೂಷನ್ ಗೊತ್ತಿಲ್ಲ, ನಂಗೆ ಐಡಿಯಾನೇ ಗೊತ್ತಿಲ್ಲ ಅದು ಏನು ಮಾಡಬೇಕು ಅಂತ. ಆ್ಯಂಡ್ ಇದೇ ಥರ ಸಮೀರ್ ಹತ್ರ ಕುಂತ್ಕೊಂಡು ಹಿಂಗೆ ಮಾತಾಡ್ತಿದ್ದೆ, ಹಿಂಗೆ ಆಗ್ತೈತೆ ಫುಲ್ಲು ನೋವಾಗ್ತೈತೆ, ಏನು ಮಾಡ್ತಾಯಿದ್ದೀನಿ ಅಂತ ನನಗೆ ಗೊತ್ತಾಗ್ತಾಯಿಲ್ಲ. ಸುಮ್ಮನೆ ವ್ಲಾಗ್ ಮಾಡಬೇಕು ಮಾಡ್ತಾಯಿದ್ದೀನಿ. ಸೊ ಅಷ್ಟೇ ನಂಗೆ ಗೊತ್ತು, ಅಷ್ಟೇ ನಾನು ಮಾಡ್ತಾ ಇರೋದು, ಏನು ಮಾಡಬೇಕು ಅವ್ನು ಮಾಡ್ತಾಯಿದ್ದೀನಿ. ಸೊ ಸ್ಯಾಮ್ ಹತ್ರ ಹೋದೆ, ಅವನು ಸ್ವಲ್ಪ ಹೊತ್ತು ಹೇಳ್ದೆ ನನಗೆ, ನೀನು ಗಿವ್ ಅಪ್ ಮಾಡಿಬಿಡು ಯೂಟ್ಯೂಬು. ಸೊ ನಿಂಗೆ ಅದನ್ನು ಮಾಡಲೇಬೇಕು, ನಿಂಗೆ ಟೈಮ್ ಸಿಗ್ತಾ ಇಲ್ಲ ಗೈಸ್. ದೇವರಾಣೆಗೂ ಹೇಳ್ತಾಯಿದ್ದೀನಿ, ಎಲ್ಲರೂ ಹಿಂಗೆ ಹೇಳ್ತಾವ್ರೆ ಅಂದರೆ ಗೈಸ್ ಮೊದಲು ಥರ ಇಲ್ಲ ನೀನು. ಫುಲ್ಗಿದೆಲ್ಲ ಕೆನ್ನೆ ಒಳಗಡೆ ಹೋಗ್ಬಿಡೈತೆ, ಬಾಡಿ ಫುಲ್ ಸಣ್ಣ ಒಣಗ್ತಾ ಇದೆಯಾ, ನೀನು ಏನು ಮಾಡ್ತಾಯಿದ್ಯಾ, ಏನಕ್ಕೆ ಹಿಂಗೆ ಆಗ್ತಾಯಿದ್ಯಾ. ಇಷ್ಟು ಜನ ಗೊತ್ತಾ ಗೈಸ್, ಇಷ್ಟು ಜನ ಸಿಗ್ದವರೆಲ್ಲ ಬಟ್ ನನಗೆ ಗೊತ್ತು ನಾನು ಏನು ಮಾಡ್ತಾಯಿದ್ದೀನಿ, ನಂಗೆ ಏನಕ್ಕೆ ಹಿಂಗೆ ಆಗ್ತೈತೆ ನನಗೆ ಗೊತ್ತು. ಬಟ್ ಇಂಪ್ರೂವ್ ಮಾಡೋಕ್ಕಾಗ್ತಾಯಿಲ್ಲ ನನ್ನ ಕೈಯಲ್ಲಿ. ಅದಕ್ಕೇ ಸಮೀರ್ ಹತ್ರ ಹೋದೆ, ಹಿಂಗೆ ಆಗ್ತಿದೆ ಏನೋ ಮಾಡೋದು ಅಂತ. ಅವ್ನು ಹೇಳ್ದ, ಗಿವ್ ಅಪ್ ಮಾಡಿಬಿಡು, ನಿನ್ನ ಕೆಲಸ ಒಂದು 6 ತಿಂಗಳು ನಿನ್ನ ಮೇಲೆ ನಿನ್ನ ಕೆಲಸ ಮಾಡು, ನಿನ್ನ ಕಮಿಟ್ಮೆಂಟ್ ಎಲ್ಲ ಮುಗಿಸ್ಕೊ, ನಿನ್ನ ಮೇಲೆ ನಿನ್ನ ಕೆಲಸ ಮಾಡು. ಅಷ್ಟೂ ನೀನು ಕಾಂಟೆಂಟಲ್ಲಿ ಏನಾದರೂ ಮಾಡಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಫೋಕಸ್ ಮಾಡು, ಕಂಟೆಂಟ್ ಬರೀ ಒಂದು ಪ್ರಾಪರಾಗಿ ಟೈಮ್ ಒಂದು ಸೆಟ್ ಮಾಡಿಕೊಟ್ಟ ನನಗೆ, ಸರಿನಾ ಗೈಸ್. ಇದುವರೆಗೂ ನಿಜವಾಗ್ಲೂ ಹೇಳ್ತೀನಿ, ನನಗೆ ಯಾರು ಹೇಳ್ತಾರೋ ಇಲ್ಲೋ ಗೊತ್ತಿಲ್ಲ ಗೈಸ್, ನಾನು ಸ್ಯಾಮ್ ಹೇಳೋದನ್ನ ಮಾತ್ರ ಫಾಲೋ ಮಾಡೇ ಮಾಡ್ತೀನಿ. ನಾನು ಸ್ಯಾಮ್ ಅಂದರೆ ನಮ್ಮ ಸಮೀರು, ಸೊ ಅವ್ನು ಹೇಳೋದು ನಾನು ಫಾಲೋ ಮಾಡೇ ಮಾಡ್ತೀನಿ. ಏನಕ್ಕಂದರೆ ಗೈಸ್ ಅವನು ನನಗಿಂತ ತುಂಬ ಗೊತ್ತು ಗೈಸ್ ಅವನಿಗೆ, ಸರಿನಾ. ಅವನಿಗೆ ನನಗಿಂತ ತುಂಬ ಗೊತ್ತು, ಅವನು ಗೊತ್ತಿರೋನು. ಸೊ ಅವ್ನು ಏನು ಹೇಳಿದ್ರು ನಾನು ಮಾಡೇ ಮಾಡ್ತೀನಿ. ಸೊ ಎಲ್ಲಿಗೆ ಸ್ಟಾಪ್ ಮಾಡಿದೆ ನಾನು? ನೀನು ಅವನೇನು ಹೇಳ್ದ ಗೊತ್ತಾ, ನೀನೇನು ಮಾಡ್ತಾಯಿದ್ಯಾ ಮಾಡಬೇಕು, ಮಾಡೋ ಕೆಲಸನ ನೆಟ್ಟಿಗೆ ಮಾಡಬೇಕು, ಬೇಕಾಗ್ಬಿಟ್ಟು ಮಾಡಬಾರ್ದು, ಸರಿನಾ. ಬೇಕಾಗ್ಬಿಟ್ಟು ಮಾಡಬಾರ್ದು. ಸರಿ, ಇವಾಗ ನಿನ್ನ ಕೈಯಲ್ಲಿ ಆಗ್ತಾಯಿಲ್ವಾ ಕಾಂಟೆಂಟ್ ಕೊಡೋಕ್ಕೆ, ಸರಿ ನೀನು ಸ್ವಲ್ಪ ರೆಸ್ಟ್ ಮಾಡು, ರೆಸ್ಟ್ ತಗೋ, ಸ್ವಲ್ಪ ನಿನ್ನ ಮೈಂಡ್ ಫ್ರೀಸ್ ಆಗಿಬಿಡೈತೆ, ಸ್ವಲ್ಪ ಫ್ರೀ ಆಗು. ಬೇರೆದ್ರು ಇವಾಗ ನಿನ್ನ ಕಮಿಟ್ಮೆಂಟ್ ಏನಾಯ್ತು ಮುಗಿಸ್ಕೊ, ದೆನ್ ನೀನು ಸ್ವಲ್ಪ ನಿನ್ನ ಮೇಲೆ ನೀನು ವರ್ಕ್ ಮಾಡು ಅಂತ ಹೇಳ್ದ. ಅದಾದಮೇಲೆ ಹೇಳ್ದೆ ನಾನು, ಹಿಂಗೆ ಆಗಲ್ಲ ನನಗೆ ಏನಾದರೂ ಕಂಟೆಂಟ್ ಮಾಡಲೇಬೇಕು, ನಾನು ಇದರಲ್ಲಿ ಏನಾದರೂ ಮಾಡಬೇಕು. ಸರಿ ಗುರು ಮಾಡು, ಫಸ್ಟ್ ಇನ್ಸ್ಟಾಗ್ರಾಮಿಗೆ ಬಾ, ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಫಾಲೋವರ್ಸ್ ಬಿಲ್ಡ್ ಮಾಡ್ಕೊ, ಅದರಲ್ಲೇ ಕಂಟೆಂಟ್ ಕೊಡು, ಸ್ವಲ್ಪ ಪ್ರಾಪರಾಗಿ ಒಂದು ಟೈಮ್ ಸೆಟ್ ಮಾಡಿಕೊಟ್ಟ. ಹೌದಲ್ಲ, ನೀವು ಹೇಳಿದ್ದು ಕರೆಕ್ಟಾಯಿತು. ಸೊ ಗೈಸ್ ಅವ್ನು ಹೇಳಿದ್ದು ಕರೆಕ್ಟಾಗಿತ್ತು ಅಂತ ನನಗನ್ನಿಸ್ತು. ಸೊ ಅದರಿಂದ ನಾನು ಗಿವ್ ಅಪ್ ಮಾಡ್ತಾಯಿದ್ದೀನಿ. ರೀಸನ್ ಇಷ್ಟೇ, ನನಗೆ ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ. ಐ ಹೋಪ್ ಯು ಗೈಸ್ ಅಂಡರ್ಸ್ಟ್ಯಾಂಡ್. ಬರ್ತೀನಿ ಗೈಸ್. ಇವಾಗ ಸ್ವಲ್ಪ ದಿನ ನಾನು ಇನ್ಸ್ಟಾಗ್ರಾಮಲ್ಲಿ ಕೆಲಸ ಮಾಡೋಣ ಅಂತ, ಸಾಕು ಇಷ್ಟು ದಿನ ಯೂಟ್ಯೂಬಲ್ಲಿ ನಾನು ಕೆಲಸ ಮಾಡಿ ಸಾಕು. ಸೊ ಇನ್ಸ್ಟಾಗ್ರಾಮಲ್ಲಿ ಇನ್ಮೇಲೆ ಕೆಲಸ ಮಾಡಿ, ದೆನ್ ಯೂಟ್ಯೂಬಲ್ಲಿ ಕಂಪ್ಲೀಟಾಗಿ ಯೂಟ್ಯೂಬ್ ಏನು ಬಿಡಲ್ಲ ನಾನು. ಏನಕ್ಕಂದರೆ ನಾನು ಇದರಲ್ಲೇ ಏನಾದರೂ ಮಾಡಬೇಕು. ಡೈಲಿ ವ್ಲಾಗ್ಸ್ ಅಂತೂ ಬರೋಲ್ಲ. ಐ ಥಿಂಕ್ ವಾರಕ್ಕೆ 1 ಇಲ್ಲ 15 ದಿನಕ್ಕೆ 2 ನನ್ನ ಟೈಮ್ ಸಿಕ್ಕಿದಾಗ ನಾನು ವಿತ್ ಕಂಟೆಂಟ್ ಜೊತೆನೇ ಬರೋದು. ನಾನು ಬೇಗ ಬಿಟ್ಟು ಅಂತ ಏನೂ ಮಾಡಲ್ಲ, ವಿತ್ ಕಂಟೆಂಟ್ ಜೊತೆನೇ ಬರೋದು. ಬಟ್ ಕಂಪ್ಲೀಟಾಗಿ ನಾನು ಕ್ವಿಟ್ ಮಾಡಲ್ಲ ಯೂಟ್ಯೂಬ್ನ. ಸೊ ಇನ್ಮೇಲೆ ಏನಿದ್ರೂ ಇನ್ಸ್ಟಾಗ್ರಾಮಲ್ಲಿ ಕೆಲಸ ಮಾಡಿದ್ರೆ ಸೊ ನನಗೆ ಟೈಮು ಉಳಿಯುತ್ತೆ, ಕೆಲಸನೂ ಜಾಸ್ತಿ ಮಾಡ್ಬೋದು, ಸ್ವಲ್ಪ ಮೈಂಡು ಫ್ರೀ ಇರುತ್ತೆ. ಸೊ ಅದರಿಂದ ಒಳ್ಳೆ ಐಡಿಯಾ ಕೊಟ್ಟ. ಥ್ಯಾಂಕ್ ಯು ಸ್ಯಾಮ್. ಅವ್ನು ಹೇಳಿದ್ಮೇಲೆ ಸ್ವಲ್ಪ ನನಗೆ ಬುದ್ಧಿ ಬಂದಿದ್ದು. ಸೊ ಎನಿವೆ ಮಾಡೋಣ, ಸ್ವಲ್ಪ ದಿನ ಇನ್ಸ್ಟಾಗ್ರಾಮಲ್ಲಿ ಕೆಲಸ ಮಾಡಿದ್ದೆ, ನಾನು ಮಾತ್ರ ಬಂದೇ ಬರ್ತೀನಿ ಗೈಸ್. ನಿಮಗೋಸ್ಕರ ಆದರೂ ನಾನು ಕಮ್ಬ್ಯಾಕ್ ಕೊಟ್ಟೇ ಕೊಡ್ತೀನಿ. ಸೊ ಇವಾಗಿರೋ ಮಂಜು ನೆಕ್ಸ್ಟು ನಿಮ್ಮ ಕಣ್ಣಿಗೆ ಹಿಂಗೆ ಕಾಣಿಸಲ್ಲ, ಪ್ರಾಮಿಸಾಗಿ ಹೇಳ್ತಾ ಇದ್ದೀನಿ, ಬಂದೇ ಬರ್ತೀನಿ, ತುಂಬ ಬೇಗ ಬರ್ತೀನಿ. ಆ್ಯಂಡ್ ಅಲ್ಲಿವರೆಗೂ ಇನ್ಸ್ಟಾಗ್ರಾಮಲ್ಲಿ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಕ್ರೇಜಿ ಕಂಟೆಂಟ್ ಬರುತ್ತೆ, ಯೂಟ್ಯೂಬಲ್ಲಿ ಬರ್ತಾ ಇರುತ್ತೆ ಅವಾಗವಾಗ ಇಷ್ಟ ಬಂದಂಗೆ ಒಂದು. ಸೊ ಇವಾಗ ಅದ್ರ ಮೇಲೆ ಸ್ವಲ್ಪ ಕೆಲಸ ಕಮ್ಮಿ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಕೆಲಸ ಮಾಡಿಕೊಂಡ್ರೆ ನಂಗೆ ಟೈಮು ಸೇವ್ ಆಗುತ್ತೆ, ಕಮಿಟ್ಮೆಂಟು ಮುಗಿಯುತ್ತೆ. ಸೊ ನನ್ನ ಮೇಲೆ ನಾನು ವರ್ಕ್ ಮಾಡ್ಬೋದು. ಪ್ರಾಮಿಸಾಗಿ ಇಷ್ಟು ಬೇಜಾರಾಗುತ್ತೆ ಗೊತ್ತು. ಇವತ್ತೂ ಅಷ್ಟೇ ಸೋನಕ್ಕ ಮನೆಗೆ ಹೋಗಿದ್ದೆ. ಸೊ ಅಲ್ಲೂ ಸ್ವಲ್ಪ ಅದು ಇದು ಏನಕ್ಕೆ ಹಿಂಗಾಗ್ತಾಯಿದೆಯಾ, ಏನು ಮಾಡ್ತಾಯಿದ್ಯಾ ನೀನು ಅಂತ ತುಂಬ ಕ್ವಶನ್ಗಳು ಕೇಳಿ ತುಂಬ ಬೇಜಾರಾಯಿತು. ಹೌದು ಅಂದ್ಬಿಟ್ಟು ನನಗೆ ಗೊತ್ತು ಗೈಸ್, ನನಗೆ ಏನಾಗ್ತೈತೆ, ನನಗೆ ಏನು ಮಾಡ್ತಾಯಿದೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಬಟ್ ನನಗೆ ಇಂಪ್ರೂವ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ರೀಸನ್ ಇಷ್ಟೇ, ಮಾಡ್ತೀನಿ, ತುಂಬ ಬೇಗ ಬರ್ತೀನಿ. ಊಟ ಮಾಡಿದ್ರಾ? ಸೊ ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಕೆಲಸ, ಅದ್ರ ಮೇಲೆ ಸ್ವಲ್ಪ ಕೆಲಸ ಮಾಡಿದ್ರೆ ನಂಗೆ ಟೈಮು ಸೇವ್ ಆಗುತ್ತೆ. ಸೊ ನಾನು ಜಾಸ್ತಿ ದುಡಿಬೋದು ಅಂತ ಸ್ವಲ್ಪ ಪ್ಲ್ಯಾನ್ ಹೇಳ್ಕೊಟ್ಟ ಸ್ಯಾಮು.
ಸೊ ಅದರಿಂದ ನಾನು ಯೂಟ್ಯೂಬ್ಗೆ ಇವಾಗ ಕ್ವಿಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಕೆಲಸ ಮಾಡ್ತೀನಿ ಆವಾಗ ಯೂಟ್ಯೂಬಲ್ಲಿ ವ್ಲಾಗ್ಸ್ ಬರುತ್ತೆ. ಸಾಕು, ಸದ್ಯಕ್ಕೆ ಇನ್ನೇನೂ ಇಲ್ಲ. ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಇನ್ ದ ನೆಕ್ಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್ ಆ್ಯಂಡ್ ಅದು ಬಿಟ್ಟರೆ ಮಿಸ್ ಯು ಸೋ ಮಚ್ ಗೈಸ್, ಮಿಸ್ ಯು ಸೋ ಮಚ್. ತುಂಬ ಬೇಜಾರಾಗ್ತೈತೆ. ಮಧ್ಯಾಹ್ನನೂ ಅಷ್ಟೇ ಎಷ್ಟು ಗಾಡಿ ಓಡಿಸ್ಬೇಕಾದಾಗ ಎಷ್ಟು ಯೋಚನೆ ಮಾಡ್ತಾಯಿದ್ದೀನಿ ಅಂದರೆ ಸರಿನಾ ಮಾಡ್ತಾಯಿಲ್ಲ, ಸರಿನಾ ತಪ್ಪ ಏನೂ ಗೊತ್ತಾಗ್ತಾಯಿಲ್ಲ. ಬಟ್ ಐ ಥಿಂಕ್ ನಾನು ಮಾಡ್ತಿರೋದೇ ಸರಿ. ಮಾಡೋಣ, ಕಮ್ಬ್ಯಾಕ್ ಕೊಟ್ಟೇ ಬಿಡ್ತೀನಿ. ಆದಷ್ಟು ಬೇಗ ಕಮ್ಬ್ಯಾಕ್ ಕೊಡ್ತೀನಿ. ಅಲ್ಲಿವರೆಗೂ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಸಿಗುವ. ಬಾಯ್. ಮಿಸ್ ಯು ಗೈಸ್, ಮಿಸ್ ಯು.